ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಅಮ್ಮನ ಮನೆಗೆ ಬೆಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿಂದ ಮಲ್ಲೇಶ್ವರಂಗೆ ಆಟೋದಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು. ಸ್ವಲ್ಪ ಎಲ್ಲ ಏನು ಬೇಕು ಸಮ್ಮರ್ಗೆ ಅಥವಾ ಏನು ಬೇಕು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗಿ ನಾನು ಫ್ರೈಡೇ ಶಾಪಿಂಗ್ ಹೋಗಿದ್ದು. ಫ್ರೈಡೇ ನೈಟು ನಾವು 11:30 ಹಂಗೆ ಮನೆಗೆ ಬಂದ್ವಿ. ಅದಾದಮೇಲೆ ಸ್ಯಾಟರ್ಡೇ ವ್ಲಾಗ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅಂದರೆ ಫ್ರೈಡೇ ಮತ್ತು ಸ್ಯಾಟರ್ಡೇ 2 ದಿನದ ವ್ಲಾಗು ಇದಾಗಿರುತ್ತೆ. ಮಲ್ಲೇಶ್ವರಂ 8th ಕ್ರಾಸ್ ಸ್ಟ್ರೀಟ್ ಶಾಪಿಂಗ್ ಇದು. ನಾನು ಏನೇನು ತೊಗೊಂಬಂದೆ ಅದನ್ನೆಲ್ಲ ಆ ಕ್ಲಿಪ್ಸನ್ನೆಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ ಅಂದ್ಕೊಂಡಿದ್ದೀನಿ. ಸೊ ಸ್ಟ್ರೀಟ್ ಶಾಪಿಂಗಲ್ಲಿ ಇದೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಗೊತ್ತಿರುತ್ತೆ ಅಲ್ವಾ ಮಲ್ಲೇಶ್ವರಂ ಅಂತಂದರೆ ಹೇಗಿರುತ್ತೆ ಅಂತ. ಸೊ ಇದು ನೆಕ್ಸ್ಟ್ ಡೇ ಶನಿವಾರದ ಬ್ರೇಕ್ಫಾಸ್ಟ್. ನಾನು ಬೆಳಗ್ಗೆ ಊರಿಂದ ಬಂದಮೇಲೆ ಸ್ವಲ್ಪ ಏನು ಮಾಡಬೇಕು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಸೊ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿಗೆ ಎಣ್ಣೆ ಸ್ವಲ್ಪ ಒಂದು 60 ml ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಡಲೆಬೇಳೆ ಇದಿಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ಒಂದು 2ರಿಂದ 3 ಸೈಜಷ್ಟು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದು ತುಂಬ ತಿನ್ನೋವಾಗ ಕ್ರಂಚಿಯಾಗಿ ಚೆನ್ನಾಗಿ ಅನಿಸುತ್ತೆ. ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಅವಲಕ್ಕಿನ ಉಳಿಸ್ಕೊಂಡು ನಾನು ಬಾಳೆಹಣ್ಣಿಂದ ಸ್ವೀಟ್ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ. ಇದು ಖಾರ ಅವಲಕ್ಕಿ. ಬಿಡಿಯಾಗಿ ಆಗಬೇಕು ಅಂದರೆ ನೀರನ್ನೆಲ್ಲ ಬಸಿದ್ಬಿಟ್ಟು ಸ್ವಲ್ಪ ನೀರನ್ನ ಉಳಿಸ್ಕೊಂಡ್ರೆ ಈ ರೀತಿ ಅವಲಕ್ಕಿ ಉದುರಾಗಿ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿದ್ಮೇಲೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಆ ಟೊಮ್ಯಾಟೋದು ರಸ ಮತ್ತು ಗೊಜ್ಜು ಥರ ಆಗಿರುತ್ತಲ್ಲ, ಅದೆಲ್ಲ ಅವಲಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ ತೆಂಗಿನಕಾಯಿ ಖಂಡಿತವಾಗ್ಲೂ ಹಾಕ್ಕೋಬೋದು ಇಷ್ಟ ಇದ್ದವರು. ನನಗೆ ಸ್ವಲ್ಪ ತೆಂಗಿನಕಾಯಿ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಟೊಮೆಟೊವನ್ನು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ಹಾಕ್ಕೊಂಡ್ರೂ ಟೊಮೆಟೊ ಹಾಕ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಟೊಮೆಟೊ ಸಿಕ್ಕಿದ್ರೆ ಕ್ರಂಚಿಯಾಗಿ ಕ್ಯಾಪ್ಸಿಕಮ್ ಸಿಗುತ್ತೆ. ಎರಡರ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಕ್ಕೆ ನಾನು ಹೇಳಿದ್ನಲ್ಲ ಸ್ವೀಟ್ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ. ಬಾಳೆಹಣ್ಣು, ತೆಂಗಿನಕಾಯಿ, ಬೆಲ್ಲದ ಪುಡಿ ಹಾಗೆ ಅವಲಕ್ಕಿ ಇದಿಷ್ಟನ್ನು ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಅವಲಕ್ಕಿ ರೆಡಿ ಆಗುತ್ತೆ. ಇದೆರಡೂ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಹಾಗೆ ಜೊತೆಗೇ ನಾನು ಸಾರಿಗೂ ರೆಡಿ ಮಾಡ್ಕೊಂಬಿಟ್ಟೆ. ಯಾಕೆಂದರೆ ಲೇಟ್ ಆಗಿಬಿಡುತ್ತೆ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತಲ್ವ, ಊರಿಂದ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತೆ ಅಲ್ವ, ನಿಮಗೆ ಗೊತ್ತು. ಅಂದರೆ ನಾನೇನು ಹೆಚ್ಚಿಗೆ ದಿನ ಹೋಗಿರಲಿಲ್ಲ. 1-2 ಡೇಸ್ ಆಗಿದ್ದರಿಂದ ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಆದ್ರೂ ಸ್ವಲ್ಪ ಬೇಗ ಕೆಲಸ ಆಗಲಿ ಅಂತೇಳ್ಬಿಟ್ಟು ನಾನು ಬೇಗ ಅಡುಗೆ ತಿಂಡಿ ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ಕೊಂಬಿಟ್ಟೆ ಇವತ್ತು. ಇದು ಒಂದು 50 ಗ್ರಾಮಷ್ಟು ತೊಗರಿಬೇಳೆ, ಹಾಗೆ ಒಂದು 8 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ 3 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಸೊಪ್ಪನ್ನು ಬಿಡಿಸಿ ನಾನು ತೊಳೆದು ಇಟ್ಕೊಂಡಿದ್ದೆ. ಆ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಹಾಕ್ಸೋದಷ್ಟೇ. ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಸೊಪ್ಪು ತೊಳೆಯುವಾಗ ಸೊಪ್ಪಿಗೆ ಮಾತ್ರ ಚಾಕುವಿಂದ ಕಟ್ ಮಾಡಿ ಹಾಕುವಂಥ ಅವಶ್ಯಕತೆ ಇರಲ್ಲ. ಚಾಕು ಸೋಕಿದ್ರೆ ಅದು ಟೇಸ್ಟ್ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ ದೊಡ್ಡವರೆಲ್ಲ. ಸೊ ಅದಕ್ಕೋಸ್ಕರ ನಾನು ಮಸೊಪ್ಪಿಗೆ ಮಾತ್ರ ಹಾಗೆ ಸೊಪ್ಪನ್ನ ಕೈಯಲ್ಲೇ ಮುರಿದುಬಿಟ್ಟು ಹಾಕ್ತೀನಿ.
ಚೆನ್ನಾಗಿರುತ್ತೆ. ಈ ಥರ ರುಬ್ಬಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಕುಕ್ಕರಲ್ಲಿ 2 ವಿಷಲ್ಸ್ ಹಾಕಿಸ್ಕೊಂಡಿದ್ದೆ. ಪ್ರೆಷರ್ ಎಲ್ಲ ಹೋಗಿತ್ತು. ನೋಡಿ ಈ ಥರ ಆಗಿರುತ್ತೆ. ಬೇಳೆ ಎಲ್ಲ ಹೀಗೆ ಬೆಂದಿದೆ. ನಾನು ಏನು ಮಾಡ್ತೀನಿ ಅಂದರೆ ಫುಲ್ಲು ಎಲ್ಲದನ್ನು ರುಬ್ಬಲ್ಲ. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಮಾತ್ರ ಸಪ್ರೇಟಾಗಿ ಪ್ಲೇಟಲ್ಲಿ ತೆಕ್ಕೋತೀನಿ. ಇವಾಗ ಫಸ್ಟು ಮಸಾಲಾಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, 2 ಸ್ಪೂನಷ್ಟು ಸಾಂಬಾರು ಪುಡಿ, ಸಾರಿನ ಪುಡಿ ಅಂತೀವಲ್ಲ ಅದು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಒಂದು 2 ಇಂಚಷ್ಟು ಹುಣಸೆ ಹಣ್ಣು. ನೋಡಿ ಇದರಲ್ಲಿ ಟೊಮ್ಯಾಟೊ ಈ ಥರ ಸ್ವಲ್ಪ ಸೊಪ್ಪು, ಬೇಳೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಅರ್ಧದಷ್ಟು ತೆಕ್ಕೊಂಡು ರುಬ್ಕೊಳ್ಳೋದು, ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳೋದು. ಇನ್ನು ಮಿಕ್ಕಿದ್ದು ಸ್ವಲ್ಪ ಸೊಪ್ಪು, ಬೇಳೆ, ಈರುಳ್ಳಿ ಇದನ್ನೆಲ್ಲ ಹೀಗೆ ಇದೇ ಥರನೇ ಬಿಟ್ಟಿರೋದು. ಹೀಗೆ ಮಾಡೋದ್ರಿಂದ ಸೊಪ್ಪು ತಿನ್ನೋವಾಗ ಸ್ವಲ್ಪ ಸೊಪ್ಪೆಲ್ಲ ಬಾಯಿಗೆ ಸಿಗೋದ್ರಿಂದ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಯೂಶ್ವಲಿ ಈ ಥರ ಮಾಡ್ತೀನಿ. ಕಟ್ ಮಾಡಿ ಮಸ್ದು ಆ ಥರನೂ ಮಾಡ್ಬೋದು. ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟ್, ನಮ್ಮ ಅಪ್ಪಾಜಿಗೆ ಈ ಥರ ತುಂಬಾ ಇಷ್ಟ. ಹೀಗೆ ಮಾಡಬೇಕಾಗಿತ್ತು ಅವರಿಗೆ. ಸೊ ನಮಗೆ ಇದೇ ರೂಢಿ ಆಗಿಬಿಟ್ಟಿದೆ. ಈ ಥರನೇ ನಮ್ಮ ಮನೇಲಿ ಸೊಪ್ಪು ಸಾರು ಮಾಡೋದು. ನೋಡಿ ಅದು ಸೊಪ್ಪು, ಬೇಳೆ, ಟೊಮೆಟೊ ಎಲ್ಲ ರುಬ್ಬಿರೋಂಥ ಮಿಶ್ರಣ, ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕುದಿಸ್ಕೊಳ್ಳೋದು. ಚೆನ್ನಾಗಿ ಕುದಿಯೋವಾಗ ಇದಕ್ಕೆ ಇನ್ನಷ್ಟು ಟೇಸ್ಟ್ಗೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತುಪ್ಪದ ಒಗ್ಗರಣೆ, ತುಪ್ಪ, ಸಾಸಿವೆ, ಕರಿಬೇವು, ಬೇಕಾದವರು ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯಾವ್ದು ಬೇಕಾದರೂ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿರೋಂಥ ಮಸೊಪ್ಪು ಸಾರು ಮತ್ತು ಅವಲಕ್ಕಿ ಈ ದಿನದ ಅಡುಗೆ ಆಗಿರುತ್ತೆ. ತುಂಬ ಸಿಂಪಲ್ಲಾಗಿ ಇದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಮಾಡ್ಕೊಂಡಿದ್ದೆ ಅಷ್ಟೇ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಮೊದಲನೇದಾಗಿ ಈ ಬ್ಯಾಗು ನಾನು ತೊಗೊಂಡಿದ್ದು. ಇದನ್ನು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗೋಯಿತು. 250 ಹೇಳಿದ್ರು, ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ಒಳ್ಳೆ ಲುಕ್ಕಿದೆ. ಒಳಗಡೆ 2 ಕಪ್ ಒಂದೇ ಇರೋದು, ಮೆಣಸು ಜಾಸ್ತಿ ಏನೂ ಇಲ್ಲ. ಬಟ್ ಯಾವಾಗ ಎಲ್ಲಾದರೂ ಹೊರಗಡೆ ಹೋಗುವಾಗ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಇದು ಇನ್ನೊಂದು ಪುಟ್ಟದಾಗಿರೋಂಥ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಕಾಣಿಸ್ತಾ ಪುಟ್ಟದಾಗಿರೋ ಒಂದು ಸ್ಲಿಂಗ್ ಬ್ಯಾಗು. ಇದರಲ್ಲಿ ಒಂದು ಮೊಬೈಲು, ಪರ್ಸು ಆ ಥರ ಇಟ್ಕೊಂಡು ಹೋಗ್ತಾರೆ. ಒಂದು ಇದೆ ಅಷ್ಟೇ, ಚಿಕ್ಕದಾಗಿದೆ. ಇದು ಅಷ್ಟೇ, ಇದು ಸಮಥಿಂಗ್ 200 ಅನಿಸುತ್ತೆ. 200 ಕೊಟ್ಟರೆ ಇದೆ. ಲೈಟ್ ಗ್ರೀನ್, ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಇರಲಿ ಅಂತ ಹೇಳ್ಬಿಟ್ಟು ಇನ್ನೂ ತೊಗೊಂಡೆ. ಮತ್ತು ಇದು ತಿಲಕ್ಗೆ ಮತ್ತು ಹಿಪ್ಪಿಕ್ಕಿಗೆ ಇಬ್ರಿಗೂ 2 ಪೇರು ಇದನ್ನು ತೊಗೊಂಡೆ. 200 ಪರ್ ಪೇರ್ಗೆ 200 ತೊಗೊಂಡೆ. ಚೆನ್ನಾಗಿ ಕಾಣಿಸ್ತು. ಇದು ಕಾಣಿಸ್ತಿದೆಯಾ? ಇದು ಉಲ್ಟಾ ಇಟ್ಕೊಂಡಿದ್ದೆ. 100 ರುಪೀಸು. 100 ರುಪೀಸ್ ಇದು. 6 ಪೇರ್ಸ್ ಇದೆ. ಡೈಲಿ ಯೂಸ್ಗೆ ಶ್ರೇಯಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಚೆನ್ನಾಗಿದೆ, ಕ್ಯೂಟಾಗಿದೆ ಅಲ್ವಾ? ಮತ್ತು ಇದು ಬ್ಯಾಂಗಲ್ಸು. ಇದು ಸ್ಟೋನ್ ಬ್ಯಾಂಗಲ್ಸು. ಸ್ವಲ್ಪ ಝೂಮ್ ಮಾಡಬೇಕು ಅನಿಸುತ್ತೆ. ಇದು ಸ್ಟೋನ್ ಬ್ಯಾಂಗಲ್ಸು, ಡಜನ್ 100 ರುಪೀಸು. 12 ಬ್ಯಾಂಗಲ್ಸ್ ಇದೆ ಇದು. ಇದು ತುಂಬ ಚೆನ್ನಾಗಿದೆ. 4 ಬ್ಯಾಂಗಲ್ಸ್ಗೆ 100 ರುಪೀಸ್. ಇದು ಕಲರ್ ವೈಸ್ ಇತ್ತು. ಪಿಂಕ್, ಗ್ರೀನ್, ಮರೂನ್ ಮತ್ತು ವೈನ್ ಕಲರ್, ಎಲ್ಲೋ ಎಲ್ಲ ಕಲರ್ ಇತ್ತು.
ನಾನು ಪಿಂಕ್, ಗ್ರೀನ್ ಆ್ಯಂಡ್ ರೆಡ್ 3 ಕಲರ್ಸ್ ತೊಗೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿದು 4 ಕಲರ್ಸ್ ತೊಗೊಂಡಿದ್ದೀನಿ. ಇದು 4 ಬ್ಯಾಂಗಲ್ಸ್ಗೆ 100 ರುಪೀಸು. ಇದು ಏನಾದರೂ ಫೇಸ್ ಪ್ಯಾಕ್ ಏನಾದರೂ ಹಾಕ್ಕೊಂಡಾಗ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ದುಪ್ಪಟ್ಟ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ವೈಟ್ ದುಪ್ಪಟ್ಟ ತೊಗೊಂಡೆ. ಸಾರಿ, ಉಲ್ಟಾ ತೋರಿಸ್ತಾ ಇದ್ದೀನಿ. ವೈಟ್ ದುಪ್ಪಟ್ಟ ಇದು. ವೈಟು ನನಗೆ ಸ್ವಲ್ಪ ಇಷ್ಟ ಕಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಒಂದು ತೊಗೊಂಡೆ 200. ಇನ್ನು ಬೇರೆ ಬೇರೆ ತೊಗೊಂಡೆ ದುಪ್ಪಟ್ಟ. ಇದು ನೋಡಿ, ಬೇರೆ ಕಡೆ ಇನ್ನೊಂದು ಸೇಲ್ ಹಾಕಿದ್ರು, ಅಲ್ಲಿ ಹೋಗೋದಕ್ಕೆ ಇದು 100 ರುಪೀಸ್ ಪರ್ ಪೀಸ್. ಒಂದು ಬೇರೆಗೆ 100 ರುಪೀಸ್ ಸಿಕ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಕೊಡ್ಬೋದಲ್ವ 100 ರುಪೀಸ್ಗೆ ಈ ಥರದ ದುಪ್ಪಟ್ಟ. ಸಿಗೋದು ಸ್ವಲ್ಪ ಕಷ್ಟನೇ. ಇದು ಅಷ್ಟೇ, ಇದೂ ಯಾವುದಾದ್ರೂ ಪ್ಲೇನ್ ಡ್ರೆಸ್ಗೆ ಯಾವುದಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ತಂದಿದ್ದೀನಿ. ಚೆನ್ನಾಗಿದೆ. ಇದು ಎರಡು ದುಪ್ಪಟ್ಟ, 3 ದುಪ್ಪಟ್ಟ ತೊಗೊಂಡೆ. ಅದು ವೈಟ್ ಕಲರ್ದು 200, ಇದು ಮಾತ್ರ 100 ರುಪೀಸ್ಗೆ ಒಂದು. ಮತ್ತು ಇದು ಟೀ ಶರ್ಟ್ಸು 200 ರುಪೀಸ್ ಪರ್ ಪೀಸ್ಗೆ 200 ರುಪೀಸು. ಇದು ಒಂದು ಪಿಂಕ್ ಕಲರ್ದು, ಒಂದು ಮೆರೂನು, ಒಂದು ಬ್ಲೂ. ಶ್ರೇಂಗೆ ಅಂತ ತೊಗೊಂಡಿರೋದು. ಅದರಲ್ಲಿ ಒಂದು ಬ್ಲೂ ಕಲರ್ದು ನನಗೆ. ಆಮೇಲೆ ಈ ಬ್ಯಾಗ್ ಕೂಡ, ಇದು ಕೂಡ 200 ಅಲ್ವಾ? ಇದು 200 ರುಪೀಸ್ಗೆ ಇದು ಬ್ಯಾಗು ತೊಗೊಂಡೆ. ಬ್ಯಾಗ್ಗಳು ಸ್ವಲ್ಪ ಇರಲಿಲ್ಲ ನನಗೆ, ಸೊ ಅದಕ್ಕೋಸ್ಕರ ಬ್ಯಾಗ್ಗಳು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದರೂ ಊರಿಗೆ ಹೋದಾಗ ನನಗೆ ತೊಗೊಂಡೋಗಿದ್ದೇ ಬ್ಯಾಗ್ ತೊಗೊಂಡೋಗ್ಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಒಂದು 3 ಬ್ಯಾಗ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಪದೇ ಶಾಪಿಂಗ್ ಹೋಗೋಕ್ಕಾಗಲ್ಲ ನನಗೆ. ಈ ಥರ ರಜಾ ಬಂದಾಗ ಮಾತ್ರ ನಾನು ಶಾಪಿಂಗ್ ಹೋಗ್ಬೋದು, ಪದೇ ಹೋಗೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಏನು ಬೇಕು, ಒಂದು ಸೀಸನ್ ವೈಸ್. ಈಗ ಸಮ್ಮರ್ ಅಲ್ವಾ, ಸ್ವಲ್ಪ ಇದಕ್ಕೆ ಬೇಕಾಗುವಂಥ ಅಂದರೆ ಕಾಟನ್ ಈ ಥರ ಮೆಟೀರಿಯಲ್ ಇರೋದಾದರೆ ಈಸಿಯಾಗಿ ವೇರ್ ಮಾಡ್ಬೋದು ಸ್ವಲ್ಪ ಶೆಕೆಗೆ. ಅದಕ್ಕೋಸ್ಕರ ಈ ಥರದ್ದನ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟು ಡ್ರೆಸ್ಸು. ಇದು ಇನ್ನೊಂದು ದುಪ್ಪಟ್ಟ. ಈ ದುಪ್ಪಟ್ಟ ಕೂಡ ನಾನು ಅಲ್ಲೇ, ಇದು 100 ರುಪೀಸ್ ಅಷ್ಟೇ ದುಪ್ಪಟ್ಟ. ಇದು ಚೆನ್ನಾಗಿದೆ ಅಲ್ಲ ಈ ದುಪ್ಪಟ್ಟ. ಇದು 3 ದುಪ್ಪಟ್ಟನೂ ಒಂದೇ ಕಡೆ ತೊಗೊಂಡಿದ್ದು ನಾನು. ಚೆನ್ನಾಗಿದೆ. ಇದಕ್ಕೆ ಒಂಥರ ಲೇಸ್ ಕೂಡ ಸ್ಟಿಚ್ ಮಾಡಿದ್ದಾರೆ. ಚೆನ್ನಾಗಿದೆ. ಕುಚ್ಚು ಎಲ್ಲ ಕಟ್ಟಿದ್ದಾರೆ, ಚೆನ್ನಾಗಿದೆ. ನಾನೀಗ ತೊಗೊಂಡಿದ್ದೀನಿ. ಇದು ಅಂಬ್ರಲ್ಲ, ಇದು ಒಂಥರ ಇಷ್ಟ ಆಯಿತು ನನಗೆ. ಈ ಥರ ಲೈಟ್ ಕಲರ್ಸ್ ಅಂದರೆ ನನಗೆ ಇಷ್ಟ ಆಗುತ್ತೆ. ಒಳ್ಳೆ ಕಾಟನ್ ಮೆಟೀರಿಯಲ್ಲು. ಇದ್ರ ಮೇಲೆ ಸೀಕ್ವೆನ್ಸ್ ವರ್ಕ್ ಇದೆ, ಸೀಕ್ವೆನ್ಸ್ ವರ್ಕು. ಮತ್ತು ಸೆಟ್ ಇದು ಸೆಟ್ಟು, ಡ್ರೆಸ್ ಸೆಟ್ಟು. ಇದು ಕೂಡ ಪ್ಯೂರ್ ಕಾಟನ್ ಮೆಟೀರಿಯಲ್. ಇದಕ್ಕೆ 3 ಪೀಸ್ ಸೆಟ್. ಇದು 750 ಹೇಳಿದ್ರು, 700 ಮಾಡಿಕೊಂಡು ಕೊಟ್ಟಿದ್ದಾರೆ. ಕಲರು, ದುಪ್ಪಟ್ಟಾನು ಚೆನ್ನಾಗಿದೆ. ಸಾಫ್ಟ್ ಕಾಟನ್ನು, ತುಂಬ ಚೆನ್ನಾಗಿದೆ. ವೇಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ಇದಕ್ಕೆ ಪ್ಲಾಜೋ ಪ್ಯಾಂಟ್. ಒಂದು
ಸಿಂಪಲ್ ಆಗಿರೋ ಎಂಬ್ರಾಯ್ಡ್ರಿ ಚೆನ್ನಾಗಿದೆ. ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಈ ಪ್ರೈಸ್ಗೆ ಆರಾಮಾಗಿ ತೊಗೋಬೋದಲ್ವಾ? ನಮ್ಗೆ ಹೊರಗಡೆ ಶಾಪಲ್ಲಿ ಕೇಳಿದ್ರೆ ಇದಕ್ಕೆ ಡಬಲ್ ಹೇಳ್ತಾರೆ. ಇದು ಶ್ರಿಂಗೆ ಅಂತ ತೊಗೊಂಡಿರೋದು. ಚೆನ್ನಾಗಿದೆ ಇದು. ಹಿಂದೆ ಮುಂದೆ ತಿರುಗಿಸೋಣ. ಸ್ಲೀವ್ಸ್ ಇಷ್ಟು ಬರುತ್ತೆ. ಜಾರ್ಜೆಟ್ ಮೆಟೀರಿಯಲ್ ಚೆನ್ನಾಗಿದೆ. ಸ್ವಲ್ಪ ವೆಸ್ಟರ್ನ್ ವೇರಲ್ಲಿ ಒಳಗಡೆ ಲೈನಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಫುಲ್ಲು ಇಲ್ಲಿ ತನಕ ಫುಲ್ ಲೆಂತ್ ಲೈನಿಂಗ್ ಇದೆ. $400 ಒಂದು ಅಂಗಡಿನಲ್ಲಿ ತಗೊಂಡಿದ್ದು. ಚೆನ್ನಾಗಿದೆ ಇದು ಕ್ವಾಲಿಟಿ. ಹಾಕೊಂಡ್ರೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನೋಡಿದ್ರಲ್ಲ, ಇದಿಷ್ಟು ನಾನು ಮಲ್ಲೇಶ್ವರಂ 8th ಕ್ಲಾಸಿಂದ ಬೈ ಮಾಡ್ಕೊಂಡು ತಂದಿರುವಂಥ ವಸ್ತುಗಳು. ಹೇಗನ್ನಿಸ್ತು ನಿಮಗೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.